ಉತ್ತರ ಪ್ರದೇಶದಲ್ಲಿ ಪೂರ್ಣ ಕುಂಭಮೇಳಕ್ಕೆ ಈಗ ದಿನಗಣನೆ ಆರಂಭ ಆಗ್ತಾ ಇರುವಂತದ್ದು ಮಧುವಣಗಿತ್ತಿಯಂತೆ ಸಿದ್ಧವಾಗಿದೆ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಪೂರ್ಣ ಕುಂಭಮೇಳಕ್ಕೆ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ. ಸುಮಾರು 50ರಿಂದ 60 ಕೋಟಿ ಜನರು ಭಾಗಿಯ ಸಾಧ್ಯತೆ ಇರುವಂತದ್ದು. ಜನವರಿ 13ರಿಂದ ಫೆಬ್ರವರಿ 26 ತನಕ ನಡೆಯಲಿರುವಂತಹ ಈ ಕುಂಭಮೇಳ ಪ್ರಯಾಗ್ರಾಜ್ನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಬನ್ನಿ ನೋಡ್ಕೊಂಡು ಬರೋಣ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕತೆಗೆ ಪ್ರಾಮುಖ್ಯತೆಯನ್ನ ಕೊಡುವಂತಹ ಮಹಾಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಿಂದ ಏನು ಮಹಾಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಸಾಕ್ಷಿಯಾಗಲಿದ್ದಾರೆ. ನಾನು ಇದೀಗ ಕುಂಭಮೇಳ ನಡೆಯುವಂತಹ ಸ್ಥಳ ಅಂದರೆ ತ್ರಿವೇಣಿ ಸಂಗಮದಿಂದ ನೇರವಾದಂತಹ ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ. ಅದರ ಸಂಪೂರ್ಣ ವರದಿಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನೋಡಬಹುದು ನೀವು ತ್ರಿವೇಣಿ ಸಂಗಮದ ತ್ರಿವೇಣಿ ಸಂಗಮದಲ್ಲಿ ಇರ್ತಕ್ಕಂತಹ ಗಂಗಾ ನದಿ, ಯಮುನಾ ನದಿ ಹಾಗೂ ಸರಸ್ವತಿ ನದಿ, 3 ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಈಗ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಜನವರಿ 13ರಂದು ಏನು ಶುರುವಾಗುವಂತಹ ಮಹಾ ಕುಂಭಮೇಳ ಏನಿದೆ, ಈ ಕುಂಭಮೇಳ ಏನು ಫೆಬ್ರವರಿ 26ರಂದು 45 ದಿನಗಳ ಕಾಲ ನಡೆಯುತ್ತೆ. ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಇರೋದ್ರಿಂದ ಮಹಾಶಿವರಾತ್ರಿಯ ಅದ್ಭುತವಾದಂತಹ ಧಾರ್ಮಿಕ ದಿನವಾಗಿರ್ತಕ್ಕಂತಹ 26ನೇ ತಾರೀಕು ಮಹಾಕುಂಭಮೇಳದ ಅಂತಿಮ ದಿನವಾಗಿರ್ತಕ್ಕಂಥದ್ದು. ಈ ಒಂದು ಮಹಾಕುಂಭಮೇಳವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಜನ ಇಲ್ಲಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡಬಹುದು ನೀವು ಬೋಟ್ಗಳಲ್ಲಿ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸಾಕಷ್ಟು ಜನ ಬರ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಈ ಒಂದು ಪರಿಶುದ್ಧತೆಯನ್ನ ಅರಿತುಕೊಳ್ಳೋದಕ್ಕೆ ಅಂದ್ರೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಯಾಗ್ರಾಜ್ ಬಹಳ ಅತ್ಯುನ್ನತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಒಂದು ತ್ರಿವೇಣಿ ಸಂಗಮ ಏನಿದೆ ಇದಕ್ಕೆ ಬಹಳ ವಿಶೇಷತೆ ಇದೆ. ತ್ರಿವೇಣಿ ಸಂಗಮದಲ್ಲಿ ಅದರಲ್ಲೂ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮಕ್ಕೆ ಬಹಳ ಮಹತ್ವವನ್ನು ಕೊಡಲಾಗುತ್ತೆ. ತ್ರಿವೇಣಿ ಸಂಗಮದಲ್ಲಿ ನಡೆಯುವಂತಹ ಪೂಜೆ ಏನಿದೆ, ಈ ಒಂದು ಪೂಜೆಗೆ ಹಲವು ನಾಗಸಾಧುಗಳಿರಬಹುದು, ಹಾಗೇನೆ ಹಲವು ಸ್ವಾಮೀಜಿಗಳಿರಬಹುದು, ಎಲ್ಲರೂ ಕೂಡ ಸಾಕ್ಷಿಯಾಗಲಿರುವಂಥದ್ದು. ಮಹಾಕುಂಭಮೇಳದ ಬಹಳ ಪ್ರಾಮುಖ್ಯವಾದಂತಹ ಪ್ರಮುಖ ವಿಶೇಷತೆ ತ್ರಿವೇಣಿ ಸಂಗಮ ಆಗಿದೆ. 3 ನದಿಗಳ ಸಂಗಮ ಏನಿದೆ, ಈ ಒಂದು ಸಂಗಮದಲ್ಲಿ ಪೂಜೆಯನ್ನ ನಡೆಸಲಾಗುತ್ತೆ. ಆ ಪೂಜೆಯಲ್ಲಿ ಬಹಳಷ್ಟು ವೈಶಿಷ್ಟ್ಯತೆಗಳನ್ನ ಕೂಡ ಕಾಣಬಹುದು. ಅಂದ್ರೆ ಕುಂಭಮೇಳದ ದಿನ ಬಹಳಷ್ಟು ವಿಶೇಷತೆಗಳೊಂದಿಗೆ ಈ ಒಂದು ತ್ರಿವೇಣಿ ಸಂಗಮ ಸಾಕಷ್ಟು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಅಂದಿನ ದಿನ ಏನಿದೆ ಆ ದಿನವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಜನರು ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನರುದ್ದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ತ್ರಿವೇಣಿ ಸಂಗಮ. ಉತ್ತರ ಪ್ರದೇಶದಲ್ಲಿ ಪೂರ್ಣ ಕುಂಭಮೇಳಕ್ಕೆ ಈಗ ದಿನಗಣನೆ ಆರಂಭ ಆಗ್ತಾ ಇರುವಂತದ್ದು ಮಧುವಣಗಿತ್ತಿಯಂತೆ ಸಿದ್ಧವಾಗಿದೆ ಪ್ರಯಾಗ್ರಾಜ್ ತ್ರಿವೇಣಿ ಸಂಗಮದಲ್ಲಿ ಪೂರ್ಣ ಕುಂಭಮೇಳಕ್ಕೆ ಎಲ್ಲ ರೀತಿಯಾದಂತಹ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ. ಸುಮಾರು 50ರಿಂದ 60 ಕೋಟಿ ಜನರು ಭಾಗಿಯ ಸಾಧ್ಯತೆ ಇರುವಂತದ್ದು. ಜನವರಿ 13ರಿಂದ ಫೆಬ್ರವರಿ 26 ತನಕ ನಡೆಯಲಿರುವಂತಹ ಈ ಕುಂಭಮೇಳ ಪ್ರಯಾಗ್ರಾಜ್ನಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿದೆ. ಬನ್ನಿ ನೋಡ್ಕೊಂಡು ಬರೋಣ. ಧಾರ್ಮಿಕ ಹಾಗೂ ಸಾಂಸ್ಕೃತಿಕತೆಗೆ ಪ್ರಾಮುಖ್ಯತೆಯನ್ನ ಕೊಡುವಂತಹ ಮಹಾಕುಂಭಮೇಳಕ್ಕೆ ದಿನಗಣನೆ ಆರಂಭ ಆಗ್ತಾ ಇದೆ. ಜನವರಿ 13ರಿಂದ ಏನು ಮಹಾಕುಂಭಮೇಳಕ್ಕೆ ಕೋಟ್ಯಾಂತರ ಜನರು ಸಾಕ್ಷಿಯಾಗಲಿದ್ದಾರೆ. ನಾನು ಇದೀಗ ಕುಂಭಮೇಳ ನಡೆಯುವಂತಹ ಸ್ಥಳ ಅಂದರೆ ತ್ರಿವೇಣಿ ಸಂಗಮದಿಂದ ನೇರವಾದಂತಹ ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗ್ತೀವಿ. ಅದರ ಸಂಪೂರ್ಣ ವರದಿಯನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ನೋಡಬಹುದು ನೀವು ತ್ರಿವೇಣಿ ಸಂಗಮದ ತ್ರಿವೇಣಿ ಸಂಗಮದಲ್ಲಿ ಇರ್ತಕ್ಕಂತಹ ಗಂಗಾ ನದಿ, ಯಮುನಾ ನದಿ ಹಾಗೂ ಸರಸ್ವತಿ ನದಿ, 3 ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮದಲ್ಲಿ ಈಗ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಜನವರಿ 13ರಂದು ಶುರುವಾಗುವಂತಹ ಮಹಾ ಕುಂಭಮೇಳ ಏನಿದೆ, ಈ ಕುಂಭಮೇಳ ಫೆಬ್ರವರಿ 26ರಂದು 45 ದಿನಗಳ ಕಾಲ ನಡೆಯುತ್ತೆ. ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಇರೋದ್ರಿಂದ ಮಹಾಶಿವರಾತ್ರಿಯ ಅದ್ಭುತವಾದಂತಹ ಧಾರ್ಮಿಕ
ಧಾರ್ಮಿಕ ದಿನವಾಗಿರ್ತಕ್ಕಂತಹ 26ನೇ ತಾರೀಕು ಮಹಾಕುಂಭ ಮೇಳದ ಅಂತಿಮ ದಿನವಾಗಿರ್ತಕ್ಕಂಥದ್ದು. ಈ ಒಂದು ಮಹಾಕುಂಭ ಮೇಳವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಜನ ಇಲ್ಲಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡಬಹುದು ನೀವು ಬೋಟ್ಗಳಲ್ಲಿ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಸಾಕಷ್ಟು ಜನ ಬರ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಈ ಒಂದು ಪರಿಶುದ್ಧತೆಯನ್ನ ಅರಿತುಕೊಳ್ಳೋದಕ್ಕೆ ಅಂದ್ರೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಯಾಗ್ರಾಜ್ ಬಹಳ ಅತ್ಯುನ್ನತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಒಂದು ತ್ರಿವೇಣಿ ಸಂಗಮ ಏನಿದೆ ಇದಕ್ಕೆ ಬಹಳ ವಿಶೇಷತೆ ಇದೆ. ತ್ರಿವೇಣಿ ಸಂಗಮದಲ್ಲಿ ಅದರಲ್ಲೂ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮಕ್ಕೆ ಬಹಳ ಮಹತ್ವವನ್ನು ಕೊಡಲಾಗುತ್ತೆ. ತ್ರಿವೇಣಿ ಸಂಗಮದಲ್ಲಿ ನಡೆಯುವಂತಹ ಪೂಜೆ ಏನಿದೆ ಈ ಒಂದು ಪೂಜೆಗೆ ಹಲವು ನಾಗಸಾಧುಗಳಿರಬಹುದು, ಹಾಗೇನೆ ಹಲವು ಸ್ವಾಮೀಜಿಗಳಿರಬಹುದು, ಎಲ್ಲರೂ ಕೂಡ ಸಾಕ್ಷಿಯಾಗಲಿರುವಂಥದ್ದು. ಮಹಾಕುಂಭ ಮೇಳದ ಬಹಳ ಪ್ರಾಮುಖ್ಯವಾದಂತಹ ಪ್ರಮುಖ ವಿಶೇಷತೆ ತ್ರಿವೇಣಿ ಸಂಗಮ ಆಗಿದೆ. 3 ನದಿಗಳ ಸಂಗಮ ಏನಿದೆ ಈ ಒಂದು ಸಂಗಮದಲ್ಲಿ ಪೂಜೆಯನ್ನ ನಡೆಸಲಾಗುತ್ತೆ. ಆ ಪೂಜೆಯಲ್ಲಿ ಬಹಳಷ್ಟು ವೈಶಿಷ್ಟ್ಯತೆಗಳನ್ನ ಕೂಡ ಕಾಣಬಹುದು. ಅಂದ್ರೆ ಕುಂಭಮೇಳದ ದಿನ ಬಹಳಷ್ಟು ವಿಶೇಷತೆಗಳೊಂದಿಗೆ ಈ ಒಂದು ತ್ರಿವೇಣಿ ಸಂಗಮ ಸಾಕಷ್ಟು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಅಂದಿನ ದಿನ ಏನಿದೆ ಆ ದಿನವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೋಟ್ಯಾಂತರ ಜನರು ಕೂಡ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನರುದ್ದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ತ್ರಿವೇಣಿ ಸಂಗಮ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಇಡಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.